ಇದೇ ಹೋಟ್ಲಲ್ಲಿ ಇರೋದು ನಾನು, ಡೆಹ್ರಾಡೂನ್ನಲ್ಲಿ. ಚೆನ್ನಾಗಿದೆ ಹೋಟೆಲ್ಲು. ಇಲ್ಲೇ ನಂದು ಫ್ಯಾಷನ್ ಶೋ ನಡೆದಿದ್ದು. ದೊಡ್ಡದಾಗಿ ಹಾಲ್ ಇದೆ ಒಳಗಡೆ, ತುಂಬ ಸಖತ್ತಾಗಿದೆ ಸ್ಟೇಜ್ ಮಾತ್ರ. ನಂದು ಯೂಟ್ಯೂಬ್ನಲ್ಲಿ ಹಾಕಿರ್ತೀನಿ ನೋಡಿ. ಇದೇ ಹೋಟೆಲ್. ಏರ್ಪೋರ್ಟ್ ರೆಡಿ ಆಗಿದ್ದೀನಿ. ಮೇರೆ ಯೂಟ್ಯೂಬು ಹಿಂಗೆ. ಹಾಂ, ಸೊ ಇದೇ ಹೋಟೆಲ್ನಲ್ಲಿ ಇದ್ದಿದ್ದು 3 ಡೇಸಿಂದ. ಸಖತ್ತಾಗಿದೆ, ಒಳ್ಳೆ ಲಂಚ್ ಇದೆ, ಊಟ ಚೆನ್ನಾಗಿದೆ, ರೂಮ್ಸು ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ದಿಸ್ ರಿಸೆಪ್ಷನಿಸ್ಟ್. ಥ್ಯಾಂಕ್ ಯು. ಟ್ಯಾಕ್ಸಿ ಕಾಯ್ತಾ ಇದ್ದೀನಿ. ಟ್ಯಾಕ್ಸಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಂದು ಫ್ಲೈಟ್ ಇರೋದು ಸಾಯಂಕಾಲ 6 ಗಂಟೆಗೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಥ್ಯಾಂಕ್ ಯು ಬೋಲೋ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಟ್ಯಾಕ್ಸಿ ಬಂದಿದೆ. ಪಿಕ್ಚರ್ ರख दो ना, पिक्चर रख दो. क्यों अंदर नहीं है, बाहर? बाहर हूँ, इसमें नहीं आगे लीजिए बस. क्या तो आगे रखेंगे फ्रंट सीट में रख दो. क्या हो गया? मैं कह रहा हूँ बैग पीछे उधर सीट पे ऐसे रख देता हूँ. हाँ, मैं सामने बैठो. हाँ, ओके. वह हम भी कह रहे हैं. थैंक यू बस. हाँ जी, अब OTP दे दीजिए. बैठिए सर. 7943 है. अच्छा जी सर. अमाउंट कितना? 1000 अमाउंट. अमाउंट क्या दिखाया? 1095. 1095. अच्छा सर 105 और 20 यानी 125 वो आएगा. टोल का अलग. टोल का क्यों? 125 toll fare is also there, sir. Okay. Okay. It is mentioned here. No? ಓಕೆ ಥ್ಯಾಂಕ್ ಯು. ಡೆಹ್ರಾಡೂನ್ ಏರ್ಪೋರ್ಟ್ ನೋಡಿ, ಅವತ್ತು ಸರಿಯಾಗಿ ನಾನು ಇಳಿದಾಗ ತೋರಿಸಿರಲಿಲ್ಲ, ಅರ್ಜೆಂಟ್ ಕೊಟ್ಟೋದೆ. ಚಿಕ್ಕ ಪುಟಾಣಿ ಏರ್ಪೋರ್ಟ್, ಚೆನ್ನಾಗಿದೆ, ಆರ್ಟಿಸ್ಟಾಗಿ ಮಾಡಿದ್ದಾರೆ. ಡೆಹ್ರಾಡೂನ್ ಏರ್ಪೋರ್ಟ್. ನಂದು ಫ್ಲೈಟ್ ಇರೋದು ಡೆಹ್ರಾಡೂನ್ ಟು ಡೆಲ್ಲಿ ಟು ಬ್ಯಾಂಗ್ಳೂರು. ಎಲ್ಲ ಟಿಕೆಟ್ಸ್ ಕೌಂಟರ್ಸ್ ಅದು. ಅಲ್ಲೋಗ್ಬೇಕು ಆ್ಯಕ್ಚುಲ್. ನಂದು ಫ್ಲೈಟ್ ಡಿಲೇ ಇದೆ. ನನ್ನ ಫ್ಲೈಟ್ ಡಿಲೇ ಇದೆ. ಫ್ಯಾಷನ್ ಶೋಗೆ ಬಂದಿದ್ದೆ, ರನ್ನರ್ ಅಪ್ ಆಗಿದ್ದೀನಿ ಫೈನಲ್ಗೆ. ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ಫೋಟೋಸ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ 2 ಕಡೆಯೂ ಸಿಗುತ್ತೆ. ಈ ಒಂದು ಯೂಟ್ಯೂಬ್ನಲ್ಲೂ ಹಾಕ್ತೀನಿ. ಸೊ ಅದರಲ್ಲಿ ತುಂಬ ಇದೆ, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ. ಈ ಏರ್ಪೋರ್ಟ್
ಅದು ಚೆಕ್ಕಿನ್ ಇದೆ. ಗೇಟ್ ನಂಬರ್ 4 ಡಿಲೇ ಅಂತ ಹಾಕಿದ್ದಾರೆ ಫ್ಲೈಟು. ಚೆಕ್ ಮಾಡೋಣ ಅಲ್ಲಿ. ಜನ ಬರ್ತಾ ಇದ್ದಾರೆ ನೋಡಿ. ಚಿಕ್ಕದಿದೆ ನೋಡಿ, ಎಷ್ಟು ಉದ್ದ ಇದೆ ನೋಡೋಕ್ಕೆ. ಆಚೆಯಿಂದ ಚಿಕ್ಕದು ಕಾಣುತ್ತೆ. ಇದು ನಂಬರ್ 3. ಎಲ್ಲಿದೆ ಕೌಂಟ್ರ್? ಅಲ್ಲಿದೆ. ನಂಬರ್ 4ಗೆ ಹೋಗ್ಬೇಕು ನಾನು. ಅಂಗಡಿಗಳು ಸಾಲು ಅಂಗಡಿಗಳು. ಫ್ಲೈಟ್ ತೋರಿಸ್ತೀನಿ, ಯಾವುದೋ ನಿಂತಿದೆ. ಎಲ್ಲ ಬರೀ ಇಂಡಿಗೋನೇ ಬರ್ತಾಯಿದೆ. ಬರೀ ಇಂಡಿಗೋನೇ. ಏರ್ ಇಂಡಿಯಾ ಇದೆ ಅಷ್ಟೇ, ಎರಡೇ ಇರೋದಿಲ್ಲ ಆಪ್ಷನ್ಸ್. ನಂಬರ್ 4. ಇಲ್ಲಿ ನಾನು ಇಲ್ಲೇ ಬರಬೇಕು. ಜನ ಇದ್ದಾರೆ ಅವಲೇ. ಇದು ಡೆಹ್ರಾಡೂನ್ ಟು ಡೆಲ್ಲಿಗೆ ಹೋಗುತ್ತೆ. ಡೆಲ್ಲಿ ಟು ನಾವು ಕ್ಯಾಚ್ ಮಾಡೋದು ಬೆಂಗಳೂರಿಗೆ. ಇಲ್ಲಿದೆ, ಬನ್ನಿ ಫ್ಲೈಟ್ ತೋರಿಸ್ತೀನಿ. ಹಾಗೆ ನೋಡಿ ಜನ ನೋಡಿ, ಎಷ್ಟು ಜನ ಕಾಯ್ತಿದ್ದಾರೆ. ಕನ್ನಡ ಹುಡುಗರು ಇದ್ದರು, ಎಲ್ಲ ಮಾತಾಡ್ತಿದ್ರು. ನೋಡೋಣ, ಅವ್ರಿಗೆ ಹಿಡಿತೀನಿ. ಹಾಂ, ಫ್ಲೈಟ್ ಇದೆ ನೋಡಿ ಇಲ್ಲಿ. हेलो यार, ये कैमरा बहुत अच्छा है भैया। ये तो बहुत अच्छा सिस्टम है। ये क्या कैमरा है आपका? ಹಾಂ, अरे वाह, बहुत अच्छा है। तो किस कंपनी का है? DJ. डीजे। ಹೊಡಿತಾವ್ರೆ. इधर बैठ करने के बाद ನಂಬರ್ 5 ಗೇಟು, ನಂಬರ್ 6 ಗೇಟು. ಇಲ್ಲಿಂದ ಹೊರಗಡೆ ವ್ಯೂ ತೋರಿಸ್ತೀನಿ ಬನ್ನಿ. ಇದು ಅಂಗಡಿ, ಎಣ್ಣೆ ಅಂಗಡಿ ಅಂತೂ ಇಲ್ಲ ಇಲ್ಲಿ ಇವೆಲ್ಲ. ಇಲ್ಲಿ ಇಲ್ಲಿ ಇಳಿತಾರಲ್ಲ ಅವರು ಲಗೇಜ್ ಕಲೆಕ್ಟ್ ಮಾಡೋದು. ಇದು ಬೆಲ್ಟು 1 2 3 4 4 ಇರೋದು. ಸಖತ್ತಾಗಿ ಆರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಆರ್ಟ್ ಮಾಡಿದ್ದಾರೆ. ಇಲ್ಲ ಅವಲ್ಲಿ ಇದು ಗೇಟ್ ಓಪನ್ ಆಗಿದೆ, ಯಾವುದಂತ ಗೊತ್ತಿಲ್ಲ. ನೋಡಿ ಏರ್ಪೋರ್ಟಲ್ಲಿ ಅಂತ ಬೈದ್ಬಿಟ್ಟವ್ರೆ ಜನ. ಏನೋ ಆ್ಯಡ್ಗೇನೋ ಇರ್ತಾರೆ, ನಾವೇನು ಹೇಳೋಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ, ಯಾರಿಗೂ ಬೈಯಂಗಿಲ್ಲ. ಹೇಳಿ ಯಾವುದೋ ಬಂದಿದೆ ಅರೈವಲ್. ಇದು ನಮ್ಮ ಫ್ಲೈಟ್ ಇರಬೇಕು, ಡೆಹ್ರಾಡೂನ್ ಟು ಡೆಲ್ಲಿ. ನಂಬರ್ 4 ಹತ್ರ ಇದ್ದಾರೆ.
ಈ ಫ್ಲೈಟ್ಗೆ ಹೋಗ್ಬೇಕು ನಾವು. ಹಾಂ, ಇದೇ ಗೇಟ್ ಹಾಕವ್ರೆ ನಂಬರ್ 4ಗೆ. ಡೆಲ್ಲಿ ಟೇಕ್ ಆಫ್ ಆಗ್ತಾ ಇದೆ. ಬೆಂಗಳೂರು ಹೊರಟಿದ್ದೀನಿ. ಬ್ಯಾಕ್ ಟು ಪೆವಿಲಿಯನ್ ಹೋಮ್. 1.5 hour ಫ್ಲೈಟ್ ಲೇಟು. ಡೆಹ್ರಾಡೂನಿಂದನೂ ಲೇಟು, ಇದು ಲೇಟು. ತಿರುಗ್ತಾ ನೋಡಿ ಈಗ. ಓಹೋ, ಇನ್ನೂ ಇಲ್ಲ ರೀ, ಇನ್ನೊಂದು ಇಲ್ಲಿ ಸ್ವಲ್ಪ ಹೊತ್ತು ಹಾಲ್ಟ್ ಮಾಡ್ತಾನೆ. ನೋಡಿ ಈಗ ಎಷ್ಟು ಸೆಕೆಂಡ್ಸ್ ಒಳಗೆ ಹೋಗ್ತಾನೆ, ಟೇಕ್ ಆಫ್ ಹೋಗ್ತಾನೆ ನೋಡಿ ಈಗ. ತಗೊಂಬಿಟ್ಟ ಮೇಲೆ ಡೆಲ್ಲಿ ಬಾಯ್ ಬಾಯ್. ಆಗೋಯ್ತು ಕತೆ. ಇವತ್ತಿನ ಕತೆ ಡೆಲ್ಲಿದು ಆಯಿತು. ಬ್ಯಾಂಗ್ಳೂರು ಹೊಸ ಮತ್ತೆ ಹಳೆ ಪ್ರಯಾಣ. ಏನು ಕಾಣಲ್ಲ, ಸ್ವಿಚ್ ಆಫ್ ಮಾಡ್ತೀನಿ. ಕೆಳಗೆ ಏನು ಕಾಣಲ್ಲ, ಕ್ಲೌಡ್ಸ್ ಇದೆ, ಮಳೆ.